ಮಾಜಿ ಸಚಿವ ರಾಮುಲು ಬೆನ್ನಿಗೆ ಈಗ ವಾಲ್ಮೀಕಿ ಸಮುದಾಯ ನಿಂತಿದೆ. ಇನ್ನು ರಾಜೀನಾಮೆಯನ್ನ ಸಲ್ಲಿಸಲು ಇದೀಗ ಬಿಜೆಪಿ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಮಾಜಿ ಸಚಿವ ರಾಮುಲು ಬೆನ್ನಿಗೆ ಈಗ ವಾಲ್ಮೀಕಿ ಸಮುದಾಯ ನಿಂತಿದೆ. ರಾಜೀನಾಮೆಯನ್ನ ಸಲ್ಲಿಸಲು ಬಿಜೆಪಿ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆ ಎಸ್ಟಿ ಮೋರ್ಚಾದ ಕಾರ್ಯಕರ್ತರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಮಹಾಶಕ್ತಿ ಕೇಂದ್ರದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನಾಯಕ ಸಮುದಾಯವನ್ನ ವಿಜಯೇಂದ್ರ ಕೀಳಾಗಿ ನೋಡ್ತಾ ಇದ್ದಾರೆ. ರಮೇಶ್ ಶ್ರೀರಾಮುಲುರನ್ನ ಕೀಳಾಗಿ ನೋಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಮಾಯಕ ರಾಮುಲು ಮೇಲೆ ದಂಡಯಾತ್ರೆ ಯಾಕೆ ಅಂತ ಸಿಟ್ಟಾಗಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಒಡೆದ ಮನೆಯಂತಾಗಿದೆ ಬಿಜೆಪಿಯ ಪಕ್ಷ. ಈಗ ಎಸ್ಟಿ ಮೋರ್ಚಾದ ಸ್ಥಾನಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಲು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಎಸ್ಟಿ ಮೋರ್ಚಾ ಸ್ಥಾನಗಳಿಗಾಗಿ ಇದೀಗ ರಾಜೀನಾಮೆ ಸಲ್ಲಿಸಲು ಚರ್ಚೆಯನ್ನ ಮಾಡಿರುವಂಥದ್ದು. ಮಾಜಿ ಸಚಿವ ರಾಮುಲು ಬೆನ್ನಿಗೆ ಈಗ ವಾಲ್ಮೀಕಿ ಸಮುದಾಯ ಕೂಡ ನಿಂತಿದೆ. ನೀವು ಗಮನಿಸ್ತಾ ಇರಬಹುದು, ವಾಟ್ಸಪ್ ಚಾಟ್ ನಾವು ತೋರಿಸ್ತಾ ಇದ್ದೀವಿ. ಏನೆಲ್ಲ ಗ್ರೂಪ್ನಲ್ಲಿ ಚರ್ಚೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ವಾಟ್ಸಪ್ನಲ್ಲಿ ಚರ್ಚೆ ಮಾಡಿರುವಂಥದ್ದು. ಬಿಜೆಪಿ ಮಹಾಶಕ್ತಿ ಕೇಂದ್ರದ ವಾಟ್ಸಪ್ ಗ್ರೂಪ್ನಲ್ಲಿ ಈ ವಿಚಾರ ಚರ್ಚೆಯಾಗಿರುವಂಥದ್ದು. ನಾಯಕ ಸಮುದಾಯವನ್ನ ವಿಜಯೇಂದ್ರ ಕೀಳಾಗಿ ನೋಡ್ತಾ ಇದ್ದಾರೆ. ಅವರಿಗೆ ತಕ್ಕ ಉತ್ತರ ಕೊಡಬೇಕು. ಯಾಕೆ ಈ ರೀತಿಯಾಗಿ ರಾಮುಲು ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಅವರ ತಪ್ಪೇನಿದೆ ಅಂತ ಈ ವಾಟ್ಸಪ್ ಗ್ರೂಪ್ನಲ್ಲಿ ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ. ಅಮಾಯಕ ರಾಮುಲು ಮೇಲೆ ದಂಡಯಾತ್ರೆ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿ ನೀವು ಗಮನಿಸ್ತಾ ಇರ್ಬೋದು. ಶಿವಮೊಗ್ಗ, ದಾವಣಗೆರೆ ಕೇಳಿಯಪ್ಪ ಅಂದ್ಬಿಟ್ಟು ವಾಟ್ಸಪ್ನಲ್ಲಿ ನೇರವಾಗಿ ಚಾಟ್ಸನ್ನು ಮಾಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಕೊಪ್ಪಳದಲ್ಲೂ ಕೂಡ ಈಗ ಬಿಜೆಪಿ ಪಕ್ಷ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಒಡೆದ ಮನೆ ಅಂತ ಆಗಿದೆ. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ಇದರ ಮಧ್ಯ ಕಾರ್ಯಕರ್ತರು ಕೂಡ ಒಂದು ಕಡೆ ಸಿಟ್ಟಾಗಿದ್ದಾರೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಬಿಜೆಪಿಯಲ್ಲಿ, ನಾವು ಯಾರಿಗೆ ಬೆಂಬಲ ಕೊಡಬೇಕು ಅಂತ ಕಾರ್ಯಕರ್ತರು ಕೂಡ ಸಿಟ್ಟಾಗಿದ್ದಾರೆ. ಇದರ ಜೊತೆಗೆ ರಾಜೀನಾಮೆಯನ್ನ ಸಲ್ಲಿಸಲು ಕೂಡ ಬಿಜೆಪಿ ಕಾರ್ಯಕರ್ತರು ಇದೀಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ.